ನೋಡಿ ಶರ್ಟ್ ಬುಕ್ ಮಾಡೋಕ್ಕೆ ಯಾವುದಾದ್ರು ಶರ್ಟ್ ನೋಡ್ತಾವನೆ ನೋಡ್ತಾನೆ ಅವನೇ ಆಗ್ಲಿಂದ ಸಿಕ್ಕಿಲ್ಲ ಹುಡುಗ. ಕಾಟನ್ ಶರ್ಟ್ ಬೇಕು. ಕಾಟನ್ ಶರ್ಟ್ ಬೇಕಂದ್ರೆ ಅಂಗಡಿಗೆ ಹೋಗ್ಬೇಕು. ನಮಗೆ ಗಾಯ್ಸ್ನಾಗ ಹೇಳಿದ್ರು ಅವರೇನು ಅಮೆಝಾನ್ ಫ್ಲಿಪ್ಕಾರ್ಟ್ ನಡೆಸ್ತಿದ್ದೀರಾ ನೀವೇನಾದರೂ ಕೇಳಿಸ್ತಾ ಇದ್ದ ಸೌಂಡ್. ಕಮಾನ್ ಹಿಂಗೆ ಮಾಡ್ಬೇಕಾರೆ ತಮ್ಮ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಇನ್ನೂ ಜಸ್ಟ್ ಎದ್ದು ಸ್ನಾನ ಮುಗಿಸ್ಕೊಂಡು ಅಂಗಡಿ ಹತ್ರ ಹೊರಟಿದ್ದೀನಿ ರೆಡಿ ಆಗಿಬಿಟ್ಟು. ಇವಾಗೇನಿಲ್ಲ, ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿ ತೆಗಿಬೇಕು. ಅಂಗಡಿಗೆ ಹೋಗೋಕೆ ಮುಂಚೆ ಫಸ್ಟು ಟೆಂಪಲ್ ಹತ್ರ ಎಲ್ಲ ಹೋಗ್ಬಿಟ್ಟು ಬಂದು ಆಮೇಲೆ ಅಂಗಡಿ ಓಪನ್ ಮಾಡಬೇಕು. ನಮ್ಮ ಅಮ್ಮನೂ ಈಚೆ ಎಲ್ಲ ನೀರು ಹಾಕಿ ಎಲ್ಲ ಕೆಲಸ ಮಾಡ್ತವ್ರೆ. ಇವಾಗೆಲ್ಲ ಜಸ್ಟ್ ಇವಾಗ ಎದ್ದವ್ರೆ. ಇವಾಗ ಹೊರಡ್ತೀನಿ ನಾನು ಅಂಗಡಿ ಹತ್ರ. ಟೈಮ್ ಆಗಿದೆ, ಟೈಮ್ ಟು ಟೈಮ್ ಎದ್ಬಿಟ್ಟು ಇವಾಗ ಅಂಗಡಿ ಹತ್ರ ಹೋಗ್ಬಿಡ್ತಾ ಇದ್ದೀನಿ ಜಲ್ದಿ. ಆಮೇಲಿಂದ ಬಂದು ತಿಂಡಿ ಮಾಡ್ತೀನಿ. ಆಯ್ತು, ಇವಾಗ ಜಸ್ಟ್ ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಂಗಡಿ ಹತ್ರ ಯಾರೂ ಇಲ್ಲ, ನಾನೇ ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ತಿಂಡಿ ಹಾಕ್ಕೊಡ್ಬೇಕಿತ್ತಲ್ಲ ನಮ್ಮಮ್ಮ, ಅದಕ್ಕೆ ಇಲ್ಲೇ ಇದ್ದರು. ನಾನು ಹೋಗ್ಬೇಕು ಇವಾಗ. ಗಾಡಿ ಇಲ್ಲೇ ಐತೆ. ಇದೇನಲ್ಲ ಬ್ಲೂ ಕಲರ್ ಕಾಣಿಸ್ತಾ ಇದೆ. ಫೋಕಸ್ ಹೋಗ್ಬಿಡ್ತಾ. ಎಸ್, ಇನ್ನೂ ಬ್ಲೂ ಹೋಗಲ್ಲ ಇದು. ಅದಂಗೆ ಒಂದೊಂದು ಟೈಮ್ ಬ್ಲೂ ಕಲರ್ ಬಂದುಬಿಟ್ಟಿರುತ್ತೆ ಲೆನ್ಸಲ್ಲಿ. ಬೆಳಿಗ್ಗೆ ತಿಂಡಿ ಮಾಡೋಗಿದ್ದು ಇವಾಗ ಬಂದಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅಂಗಡಿಯಾಗ ಹೋಗ್ತಾಯಿದ್ದೀನಿ. ಮೊನ್ನೆ ಇನ್ನೂ ಎಲ್ಲ ಒದರಿದ್ದೆ ನಾನು ನೀಟಾಗಿ. ಆಲ್ರೆಡಿ ಎಲ್ಲ ಮತ್ತೆ ಹಂಗೆ ಟೆಸ್ಟಾಗಿ ಹೋಗ್ಬಿಟ್ಟೈತೆ. ಇದ್ರ ಮೇಲೆ ಬರಿಬೋದು ಬೇಕಿದ್ರೆ ಏನಾದರೂ. ನೋಡಿ, ಏನು ಬೇಕಾದರೂ ರಾವ್ ಬೈಟ್ಸ್ ಏನು ಬೇಕಾದ್ರೂ ಬರಿಬೋದು. ಇಲ್ಲೆಲ್ಲ ತೊಳ್ಸ್ಬಿಟ್ಟು ನಿಲ್ಲಿಸಿದ್ದೆ ನೀಟಾಗಿ. ಫುಲ್ಲೆಲ್ಲ ಗಲೀಜಾಗಿ ಹೋಗ್ಬಿಟ್ಟೈತೆ. ಅಪ್ಪ ಏನು ಬಿಸಿಲು. ಗಾಡಿ ಈಚೆ ನಿಂತೆ ಬೌನ್ಸರ್ಸ್ ತಿರುಗ್ತಾವ್ರು ಈಚೆ. ಬಿಸಿಲು ನೋಡೋದು ಇಷ್ಟೊಂದು ಐತೆ. ಅಂಗಡಿ ಹತ್ರ ಹೋಗ್ಬೇಕು, ಡೋರ್ ಹಾಕ್ಬೇಕು ಫಸ್ಟು. ಅಂಗಡಿಗೆ ಹೋಗೋ ಮುಂಚೆ ಅವರೆಲ್ಲ ಫಿಲಮ್ ನೋಡ್ತಾವ್ರೆ. ನಾವು ಅಂಗಡಿ ಹತ್ರ ಹೋಗೋಣ. ಅಂಗಡಿ ಬೀಗ ಹಾಕ್ಬಿಟ್ಟು ಬಂದಿದೆ. ಬೀಗ ಅಂದರೆ ಶೆಟರ್ ಹೇಳ್ಬಿಟ್ಟು ಬಂದಿದ್ದೀನಿ. ಇವಾಗ ಹೋಗ್ತೀನಿ ಅಂಗಡಿ ಹತ್ರ. ಮತ್ತೆ ಏರಿಯಾ ನೋಡಿ ಸೈಲೆಂಟಾಗೈತೆ. ಎಲ್ಲ ಅಕ್ಕಿ ಸೌಂಡ್ ಕೇಳಿಸ್ತಾ ಇತ್ತು ಇವಾಗ. ಭಾನುವಾರ ಟೈಮ್ ಹೋಮ್ವರ್ಕ್ ಬರೀರಿ ಅಂದರೆ ಇಬ್ಬರು ನೋಡಿ ಇಲ್ಲಿ ಏನು ಗೇಮ್ ಆಡ್ತಾಯಿದ್ದೆ. ಅವನು ಅವತ್ತಿಂದನೂ ಅದೇನೆ. ಅವತ್ತು ತೋರಿಸಿದೆ, ಇವತ್ತು ತೋರಿಸ್ತಾ ಇದ್ದೀನಿ ಅವನ್ನ. ಓದು ಅಂದರೆ ಓದಲ್ಲ, ನಿಜ. ಇವ್ರ ಲೆಕ್ಚರರ್ಸ್ ಯಾರಾದರೂ ನೋಡ್ತಾ ಇದ್ರೆ ಸ್ವಲ್ಪ ಮಾಹಿತಿನ ಹಂಗೆ ಇದು ಮಾಡಿ. ಮನೆ ಹತ್ರ ಬರೀ ಗೇಮ್ ಮಾಡ್ತಾ ಇರ್ತಾನೆ 24 ಗಂಟೆ. ಹೋಗಿ ಕೊಡಿ, ಇಬ್ರು ಹಳದಾಡ್ತಾವ್ರೆ. ಹಂಗೆ ಹಾಕ್ತೀನಿ ಬಿಡು. ನೆನ್ನೆ ಹಾಕಿದ್ದೀನಿ ಸೇಮ್. ಮಾಡೋಕ್ಕೆ ಕೆಲಸ ಇಲ್ಲದೆ ನಾವು ಇಲ್ಲಿ ಸುಮ್ಮನೆ ಗೇಮ್ ಮಾಡೋದು ನೋಡ್ತಾ ಇದ್ದೀನಿ. ಅವಣ್ಣ ನೋಡಿ ಡೀಪಾಗಿ ಇಂಟ್ರೆಸ್ಟಾಗಿ ಫಿಲಮ್ ನೋಡ್ತಾ ಕೂತೈತೆ. ನಾವೇನು ಮಾಡೋದು, ಹಂಗೆ ಕೈಗೆ ಎಲ್ಲ ಕೂತಿದ್ದೀವಿ. ಅಯ್ಯೋ ಯಾವಲ್ಲೇನು ಆಯ್ತು. ನಾನು ಹಾಲು ತರೋಕ್ಕೆ ಅಂತ ಬಂದಿದ್ದೆ ಜಸ್ಟು. ನಮ್ಮಮ್ಮ ಏನೋ ಬಿಡಿ. ಓಕೆ, ಅಮ್ಮ ಏನೋ ಬರೀತಾವ್ರೆ, ಹೋಮ್ವರ್ಕ್ ಬರೀತಾವ್ರೆ. ನಮ್ಮಮ್ಮ ಮಂತ್ಲಿ ಹೋಮ್ವರ್ಕ್ ಬರೀತಾವ್ರೆ ಕುತ್ಕೊಂಡು. ಎಷ್ಟದಮ್ಮ? 60. ಓಕೆ, ನಾನು ಹೋಗ್ಬಿಟ್ಟು ಜಲ್ದಿ ತೊಗೊಂಬತ್ತೀನಿ. 6:30 ಆಗಿದೆ. ಯಾರು? ರಾಜಣ್ಣ ಐತೆ. ಹೋಗ್ಬಿಟ್ಟು ತೊಗೊಂಬಂದ್ಬಿಡ್ತೀನಿ ಜಲ್ದಿ. ಕಾಸೇ ಇಸ್ಕೊಂಡಿಲ್ಲ, ಕಾಸು ಕೊಡಿ. ಹೋಗ್ತಾ ಇದ್ದೀನಿ ಜಲ್ದಿ. ಹೋಗ್ಬಿಟ್ಟು ಜಲ್ದಿ ತೊಗೊಂಬರ್ಬೇಕಲ್ಲ. ಅಂಗಡಿ ಹತ್ರ ಯಾರೂ ಇಲ್ಲ. ಅವ್ರು ಇರ್ತಾರೆ, ಒಂದು 5 ಮಿನಿಟ್ಸ್ ಇರ್ತಾರೆ. ಅದಕ್ಕೋಸ್ಕರ ಹೋಗ್ಬಿಟ್ಟು ತಂದುಬಿಡ್ತೀನಿ. ಎಷ್ಟು ಹಾಲು ತೊಗೊಂಡು ಅಂಗಡಿ ಹತ್ರ ಬಂದೆ. ಅಂಗಡಿ ಹತ್ರ ಯಾರು ಇರಲಿಲ್ಲ. ಇವಾಗ ಬಂದು ಸ್ವಲ್ಪ ನೀರು ಕುಡಿಬೇಕು. ಏನು ಈಚೆ ಇವಾಗ ಟೈಮಲ್ಲಿ ಒಳ್ಳೆ ಚಳಿ ಐತಿ ಇವಾಗ. ಬೇರೆ ನೋಡಿ ಶರ್ಟ್ ಬುಕ್ ಮಾಡೋಕ್ಕೆ ಯಾವುದಾದ್ರು ಶರ್ಟ್ ನೋಡ್ತಾವನೆ. ನೋಡ್ತಾನೆ ಅವನೇ. ಆಗ್ಲಿಂದ ಸಿಕ್ಕಿಲ್ಲ ಹುಡುಗ. ನೀವು ನೋಡ್ತಾನೆ ಒಟ್ಟಿನಲ್ಲಿ. ಎಷ್ಟು ಪ್ಯೂರ್ ಹಂಗೆ ಏನಿಲ್ಲ ಬಿಡಿ. ಅದೇನು ತೋರಿಸ್ಬೇಡಿ ಬಿಡಿ ಸರ್. ಅದೇಂತಕ್ಕೆ ತೋರಿಸ್ತೀರಾ? ಏನು ಮಾಡೋಕ್ಕೆ ಕೆಲಸ ಇಲ್ಲ ಇವನ್ಗೂ. ಸುಮ್ಮನೆ ತೋರಿಸ್ತಾನೆ ನಮ್ಮನ್ನ. ಒಂದು ಶರ್ಟ್ ಗಾಯ್ಸ್, ಕಾಟನ್ ಶರ್ಟ್ ಬೇಕು. ಕಾಟನ್ ಶರ್ಟ್ ಬೇಕಂದ್ರೆ ಅಂಗಡಿಗೆ ಹೋಗ್ಬೇಕು. ನಮಗೆ ಗಾಯ್ಸ್ನಾಗ ಹೇಳಿದ್ರು ಅವರೇನು ಅಮೆಝಾನ್ ಫ್ಲಿಪ್ಕಾರ್ಟ್ ನಡೆಸ್ತಿದ್ದೀರಾ ನೀವೇನಾದರೂ? ಏನಾದ್ರು ಹೇಳಿ ಗಾಯ್ಸ್. ಹೇಳವ ಕವರ್ ಹಾಕೊಂಬಿಡಿ ಅಂತ ಹೇಳಿ. ಗೋಣಿ ಚೀಲ ಕವರು ಏನಾರು ಹಾಕೊಳಕ್ಕೆ ಹೇಳಿ ಅವನಿಗೆ. ಅವಾಗ ಅವನೇ ಹೇಳ್ತಾನೆ. ಇನ್ನೊಂದಿನ ಕೇಳಲ್ಲ ಅವಾಗ. ಬೇಕಾ ಯಾವ್ದು ಬೇಕು ಹೇಳ. ಇಷ್ಟು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಎಲ್ಲ ಅಕ್ಕಿ ಎಲ್ಲ ಒಳಗಡೆ ಇಟ್ಟು ನೀರು ತರಬೇಕು. ಒಂಚೂರು ನೀರಿಲ್ಲ. ಅದಕ್ಕೋಸ್ಕರ ಕ್ಲೋಸ್ ಮಾಡ್ಕೊಂಡು ಬಂದೆ ಜಲ್ದಿ. ಹೋಗ್ಬಿಟ್ಟು ನೀರು ತರೋಣ ಅಂತ. ಅದೇನೋ ಮೋಟ್ರ್ ಬೇರೆ ಪ್ರಾಬ್ಲಮ್ ಇದೆ ಅಂತ, ಅದಕ್ಕೋಸ್ಕರ ಹೋಗ್ಬಿಟ್ಟು ತೊಗೊಂಬಂದಿದ್ದೀನಿ. ನಾನು ನೋಡಿ ಅದ್ರಲ್ಲಿ ತೋರಿಸ್ತಾ ಇದ್ದೀವಿ. ಇವಾಗ ಕಾಣಿಸೋದಲ್ಲ, ಮಕ್ಕಳು ಏನೇನೋ ಆಟ ಆಡ್ತಾರೆ. ಈಚೆ ಕಡೆ ಸೌಂಡ್ ಬರುತ್ತೆ, ಈಚೆ ಒಳಗಡೆ ಹೋಗ್ಬಿಡೋಣ. ಅಮ್ಮ ಇನ್ನೂ ಟ್ಯೂಷನ್ ವರ್ಕು ಸಂಜೆ ಬರೀತಿದ್ರಲ್ಲ, ನಾನು ಆಗಿ ಬಂದಾಗ ಇನ್ನೂ ಬರೀತಾನೆ. ಅವರು ಕೂತ್ಕೊಂಡು ಟ್ಯೂಷನ್ ವರ್ಕ್ನ ಮುಗೀತು ಅನ್ಸುತ್ತೆ ಅವ್ರದ್ದು ಟ್ಯೂಷನ್ ಕೆಲಸ. ನಾನು ಹೋಗ್ಬಿಟ್ಟು ಜಲ್ದಿ ಒಂದು 10 ನಿಮಿಷ 15 ನಿಮಿಷ ಬೇಕಾ ನೀರೆಲ್ಲ ತೊಗೊಂಬರೋಕ್ಕೆ. ಹೋಗ್ಬಿಟ್ಟು ಅದೆಲ್ಲ ತೊಗೊಂಬಂದು ಇವತ್ತು ಜಿಮ್ ಇಲ್ಲ. ಜಿಮ್ ಇವತ್ತು ರೆಸ್ಟ್ ಮಾಡೋದೆ ಇವಾಗ ಸ್ವಲ್ಪ ಹೊತ್ತು. ನೀರಾಯ್ತು ಎಲ್ಲ ಇಟ್ಟಿದ್ದೀನಿ. ನೀರನ್ನ ತಂದುಬಿಟ್ಟು ಫಿಲ್ ಮಾಡಿದ್ದೀನಿ. 1 ವೀಕ್ವರೆಗೂ ಏನೂ ಟೆನ್ಷನ್ ಇಲ್ಲ. ಇವಾಗ
ಏನೋ ಬ್ಯಾಂಡೇಜ್ ಬೇಕಂತ ಅದು ತಗೊಂಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ನಡ್ಕೊಂಡು ಗಾಡಿ ಹಾಕಾದ್ಮೇಲೆ ಹೇಳ್ತಾರೆ ಏನು ಮಾಡೋಣ. ಇಷ್ಟು ಊಟ ಮುಗಿಸ್ಕೊಂಡು ಇವಾಗಿನ್ನು ಈಚೆ ಬಂದಿದ್ದೀನಿ. ಡೋರ್ ಹಾಕಿದ್ದೀವಿ. ಈಚೆ ಹೋಗೋಣ ಅಂತ ಹೋದ್ರು ಮತ್ತೆ ನಾನೇ ಡೋರ್ ಹಾಕ್ಬೇಕಲ್ಲ, ಏನು ಮಾಡೋಣ. ಹೋದ್ರು ಮತ್ತೆ ನಾನೇ ಡೋರ್ ಹಾಕಬೇಕು, ಇಲ್ಲೇ ತಿರುಗಾಡಬೇಕು. ಸ್ಕ್ರೀನ್ ಹೇಳ್ಬಿಡೋಣ. ಫಸ್ಟೇ ಹೇಳ್ದಿದ್ದೀನಿ ನನಗೆ ಆ ಕಡೆಯಿಂದ ಬರ್ಬೇಕಾದ್ರೆ ಮತ್ತೆ ನನಗೆ ಭಯ ಆಗೋದು. ಅದಕ್ಕೋಸ್ಕರ ಇದು ಯಾರೋ ಡೋರೇ ಹೇಳಲಿಲ್ಲ ನೋಡಿ. ನೈಟ್ ಎಫೆಕ್ಟ್ ಸೌಂಡ್ ಕೇಳಿಸೈತೆ. ಜಲ್ 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 ಕೇಳಿಸ್ತಾ ಇದ್ದ ಸೌಂಡ್. ಕಮಾನ್, ಹಿಂಗೆ ಮಾಡ್ಬೇಕಾದ್ರೆ ತಮಾಷೆಯಲ್ಲಿ ಮಿಸ್ಸಾಗಿ ಏನಾದರೂ ಒಂಚೂರು ಹಾಗೆ ಚಿಲಕ್ ಅಂತ ಬಂದರೆ ಮೀಟ್ರ್ ಆಫ್. ನನಗೆ ಊಟ ಮಾಡ್ಬಿಟ್ಟು ಎಲ್ಲರೂ ಕೂತವ್ರೆ, ಟಿ ವಿ ಬಿಗ್ ಬಾಸ್ ನೋಡ್ತಾವ್ರೆ. OG ಹ್ಯಾಂಡ್ ವಾಶ್ ಅಂತ ಯಾರು ಹೊಸ ಬಿಟ್ಟು ಬಂದೆ. ಏನು ನೋಡ್ತಾರೆ ನಮ್ಮ ಅಮ್ಮವರೆಲ್ಲ ನಗಾಡ್ತಾರೆ ಬಿಗ್ ಬಾಸ್ ನೋಡಿಕೊಂಡು ಫುಲ್ ಜೋರಾಗಿ. ಅದಕ್ಕೋಸ್ಕರ ಬಂದೆ. ಸೆಕೆಂಡ್ ಸೇವ್ ರಕ್ಷಿತಾ. ಯಾರಮ್ಮ? ನಮ್ಮಮ್ಮ ಒಂದು ಫೇವ್ರೇಟ್ ಅವ್ರು ನೋಡ್ತಾಯಿದ್ರು. ನಾನು ಮಲ್ಕೊಂಡು ಆರಾಮ್ಸೆ ಎಡಿಟ್ ಮಾಡೋಣ ಅಂತ ಬಂದಿದ್ದೆ. ಏನು ಅಂತ ನೋಡ್ತೀನಿ, ಅಮ್ಮ ಫುಲ್ ಅದೇನೇನೋ ಸ್ಕ್ರಿಪ್ಟು ಏನೋ ಕೊಟ್ಟಿದ್ದು ನಗ್ತಾಯಿದ್ರು. ನಾನು ಹೋಗಿ ನೋಡ್ಕೊಂಬರೋಣ ಅಂತ ಹೋದೆ. ಅದಕ್ಕೋಸ್ಕರ ಮಲಗಿದ್ದವನು ಎದ್ಬಿಟ್ಟು ಹೋದೆ. ಮತ್ತೆ ಎಡಿಟ್ ಎಲ್ಲ ಮುಗಿಸ್ಬಿಟ್ಟು ಮಲ್ಗೋತೀನಿ ನೋಡ್ಕೇನೆ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.